ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 12 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ನ್ಯಾಷನಲ್ ಬೈಪಾಸ್ಗೆ ಹೊಂದಿಕೊಂಡು 4 ಎಕರೆ ಮಾರುವಂಥ ಜಮೀನು. ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು ಈ ಜಮೀನನ್ನು, ಜೊತೆಗೆ ಈ ಜಮೀನಿನ ನೀರಿನ ಸ್ಥಿತಿಯಾಗಿದೆ, ಮಣ್ಣು ಯಾವುದು, ಜೊತೆಗೆ ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ಈ ಜಮೀನು ನಿಮಗೆ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅನ್ನೋದನ್ನ ಮೊದಲು ನಾನು ನಿಮ್ಗೆ ತಿಳಿಸ್ತೀನಿ. ನೋಡಿ, ನಿಮಗಲ್ಲಿ ಒಂದು ಡಬಲ್ ಕಂಬ ಇದೆ, ಅಲ್ಲಿಂದ ನಿಮಗೆ ಈ ಕಡೆ ಶೆಡ್ವರೆಗೂ ಇದೆ. ಅಂದರೆ ಒಂದು 400 ಅಡಿ ಬರುತ್ತೆ ರೋಡ್ ಪೇಸ್. ತುಂಬ ಚೆನ್ನಾಗಿದೆ ರೋಡ್ ಪೇಸ್. ಏನು ನೀವು ಹೋಟ್ಲು, ಜೊತೆಗೆ ಡಾಬಾ, ಪೆಟ್ರೋಲ್ ಬ್ಯಾಂಕು, ಕಮರ್ಷಿಯಲ್ ಲ್ಯಾಂಡಾಗಿ ಯೂಸ್ ಮಾಡ್ಕೋಬೋದು. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಈ ಭಾಗದಲ್ಲಿ ಇಲ್ಲಿ ಸೈಟ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಾ, ಆಪೋಸಿಟಲ್ಲಿ ಸೈಟ್ ಮಾಡಿದ್ದಾರೆ, ಅದು ಡಾಬಾ. ನಿಮಗೆ ಇಲ್ಲಿ 4 ದಾರಿನೂ ಜಾಯಿಂಟ್ ಆಗುತ್ತೆ. ಅಂದರೆ ಇದು ಬೆಂಗಳೂರು ಟು ಬಳ್ಳಾರಿ ಹೈವೇಯಿಂದ ಸರ್ವಿಸ್ ರೋಡಿಗೆ. ನೀವು ಮತ್ತೆ ಈ ಜಮೀನಿಗೆ ಅಡ್ವಾಂಟೇಜ್ ಏನಂದರೆ ನ್ಯಾಷನಲ್ ಹೈವೇ ಪಕ್ಕದಲ್ಲಿ, ಜೊತೆಗೆ ಸರ್ವಿಸ್ ರೋಡ್ ಕೂಡ ಸಿಗುತ್ತೆ. ಅದೆಲ್ಲ ಸರ್ವಿಸ್ ನೋಡ್ರಿ, ಮರ ಇದೆಯಲ್ಲ ಅದೆಲ್ಲ ಸರ್ವಿಸ್ ರೋಡೇ. ಅಂದರೆ ಎಲ್ಲೋ ಶೇಪಲ್ಲಿ ಸರ್ವಿಸ್ ರೋಡ್ ಸಿಗುತ್ತೆ ಈ ಜಮೀನಿಗೆ. ಜೊತೆಗೆ ಬೈಪಾಸ್ ಪಕ್ಕದಲ್ಲೇ ನೋಡಿ, ನಿಮಗೆ ಲಾರಿ ಹೋಗ್ತಾ ಇದೆಯಾ, ಅದ್ರ ಪಕ್ಕದಲ್ಲೇ 4 ಎಕರೆ ಜಮೀನು ಇರುವಂಥದ್ದು. ಜೊತೆಗೆ ಮಣ್ಣು ಪ್ಯೂರ್ ರೆಡ್ ಸಾಯಿಲ್. ನೋಡಿ, ನೀವು ಮಣ್ಣು ಬಗ್ಗೆ ತುಂಬ ಚೆನ್ನಾಗಿದೆ ಮಣ್ಣು. ಪ್ಯೂರ್ ರೆಡ್ ಸಾಯಿಲ್. ಜೊತೆಗೆ ಇಲ್ಲಿ ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ಯಾಕೆಂದರೆ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ನೋಡಿರಿ, ನಿಮ್ಗೆ ದೂರದಲ್ಲೆಲ್ಲ ಕಾಣಿಸ್ತವೆ. ಇಲ್ಲೇ ಅಕ್ಕಪಕ್ಕದಲ್ಲಿ ಜಮೀನಿಗೆ ಪಕ್ಕದಲ್ಲಿರುವಂಥದ್ದೇ ಅಗ್ರಿಕಲ್ಚರ್ ಲ್ಯಾಂಡ್ಸು. ನೀವು ಅಗ್ರಿಕಲ್ಚರ್ ಲ್ಯಾಂಡಾಗಿ ಕೂಡ ಮಾಡ್ಕೋಬೋದು. ಯಾಕೆಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಒಂಚೂರು ರೇಟ್ ಜಾಸ್ತಿ ಆಯಿತು ಅನಿಸುತ್ತೆ. ಯಾಕೆಂದರೆ ಈ ರೇಟಲ್ಲಿ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡೋದು ತುಂಬ ಕಷ್ಟ. ಜೊತೆಗೆ ಇದು ಕಮರ್ಷಿಯಲ್ ಆಗಿಯೇ ಬಳಸ್ಕೋಬೋದು. ಯಾಕೆಂದರೆ ಇಲ್ಲಿ ಸೈಟ್ಗಳು ಕೂಡ ಆಗಿದ್ದಾವೆ. ಅಂದರೆ ಈ ಕಡೆ ನೀವು ಬೆಂಗಳೂರಿಗೆ ಹೋಗಬೇಕಾದ್ರೆ ಬಲಗಡೆಗೆ ಬರುತ್ತೆ, ಬೆಂಗಳೂರಿಂದ ಬಳ್ಳಾರಿಗೆ ಹೋಗ್ಬೇಕಾದ್ರೆ ಎಡಗಡೆಗೆ ಬರುತ್ತೆ. ಆ ಕಡೆ ಸೈಟ್ ಆಗಿದೆ, ಈ ಕಡೆ ನೀವು ಸೈಟಾಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಅಂದರೆ ಇಲ್ಲಿ ಒಂದು ಸೈಟು 5 ಲಕ್ಷದಿಂದ 6 ಲಕ್ಷದವರೆಗೂ ನಡೆಯುತ್ತೆ. ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಆದರೂ ಮಾಡ್ಕೋಬೋದು, ಅಥವಾ ಸೈಟಾಗಿ ಕನ್ವರ್ಟ್ ಮಾಡ್ಕೋಬೋದು. ಜೊತೆಗೆ ನೀವು ಪೆಟ್ರೋಲ್ ಬ್ಯಾಂಕು ಆ ಥರ ಕಮರ್ಷಿಯಲ್ ಲ್ಯಾಂಡ್ ಆಗಿಯೂ ಕನ್ವರ್ಟ್ ಮಾಡ್ಕೋಬೋದು. ಇನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಿ ಅಂದರೆ ಮಣ್ಣು ಕೂಡ ಪ್ಯೂರ್ ರೆಡ್ ಸಾಯಿಲು. ನೋಡಿ, ಪ್ಯೂರ್ ರೆಡ್ ಸಾಯಿಲು, ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ಜೊತೆಗೆ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ. ನಾನು ನಿಮಗೆ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ, ಜನರಲ್ ಪ್ರಾಪರ್ಟಿ, ಮಣ್ಣು. ಇನ್ನು ಚಳ್ಳಕೆರೆಯಿಂದ ಇಲ್ಲಿಗೆ 12 ಕಿಲೋಮೀಟ್ರು, ಬೆಂಗಳೂರಿಂದ ಇಲ್ಲಿಗೆ 212 ಕಿಲೋಮೀಟ್ರ್ ಆಗುತ್ತೆ, ಚಿತ್ರದುರ್ಗದಿಂದ ಇಲ್ಲಿಗೆ 42 ಕಿಲೋಮೀಟ್ರ್ ಆಗುತ್ತೆ. ಎಲ್ಲ ಮಾಹಿತಿಯನ್ನು ಕೂಡ ವಿಡಿಯೋದಲ್ಲಿ ಕೊಡುವುದಕ್ಕೆ ಪ್ರಯತ್ನ ಪಟ್ಟಿರ್ತೀನಿ. ನೀವು ಪೂರ್ತಿ ವಿಡಿಯೋ ನೋಡಿದೆ, ದಯವಿಟ್ಟು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ವಿಡಿಯೋ ನೋಡಿ, ಪೂರ್ತಿ ವಿಡಿಯೋನ ನೋಡಿ ನನಗೆ ಕಾಲ್ ಮಾಡಿ. ಯಾಕೆಂದರೆ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ, ಅಂದರೆ ಬೆಲೆ, ಇದರ ಸಂಪೂರ್ಣವಾದ ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಪಟ್ಟಿರ್ತೀನಿ. ಜೊತೆಗೆ ನಾನು ಏನಾದರೂ ವಿವರಣೆ ನೀಡುವಂಥ ಸಮಯದಲ್ಲಿ ಕೆಲವೊಂದಿಷ್ಟು ಮಾಹಿತಿನ ಸ್ವಲ್ಪ ತಪ್ಪಾಗಿ ಹೇಳಿದ್ರು, ನೀವು ಈ ರೀತಿಯೇ ಹೇಳ್ಬೇಕಂತ ನೀವು ನನಗೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಕಳಿಸ್ಬೋದು, ಹೇಳ್ಬೋದು. ಯಾಕೆಂದರೆ ನಿಮ್ಮ ಸಲಹೆ ನನಗೆ ತುಂಬ ಅಮೂಲ್ಯವಾದದ್ದು ಅಂತ ನಾನು ಭಾವಿಸ್ತೀನಿ. ಇನ್ನು ಈ ಜಮೀನು ಕೊನೆಯದಾಗಿ ಎಲ್ಲವನ್ನೂ ಕೂಡ ನಾನು ಈಗಾಗಲೇ ಮಾಹಿತಿ ಕೊಟ್ಟಿದ್ದೀನಿ. ಈಗ ಕೊನೆಯದಾಗಿ ಈ ಜಮೀನಿನ ಬೆಲೆ, 1 ಎಕರೆ ಈ ಜಮೀನಿಗೆ 60ರಿಂದ 65 ಲಕ್ಷ ಹೇಳ್ತಾರೆ. ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು. ಆದರೆ ನ್ಯಾಷನಲ್ ಹೈವೇಯಿಂದ 400 ಅಡಿ ರೋಡ್ ಪೇಸ್ ಸಿಗೋದ್ರಿಂದ, ಹೈವೇಗೆ 400 ಅಡಿ ರೋಡ್ ಪೇಸ್ ಸಿಗೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ. ಜೊತೆಗೆ ಈ ಕಡೆ ನಿಮಗೆ ಇಲ್ಲಿಂದ ವಿಲೇಜ್ಗೆ ಕೇವಲ 2 ಕಿಲೋಮೀಟ್ರ್ ಆಗುತ್ತೆ, ಅದು ಪ್ಲಸ್ ಪಾಯಿಂಟ್ ಆಗ್ಬೋದು. ಜೊತೆಗೆ ನಿಮಗೆ
ದಾರಿಯಿಂದ ಇದು ತಗ್ಗಲಿಲ್ಲ. ಅದು ನಿಮಗೆ ಮೇನಾಗಿ ಪ್ಲಸ್ ಪಾಯಿಂಟು. ಕೆಲವರು ಹೇಳ್ತಾರೆ ರೋಡಿಂದ ಇದು ಭಾಳ ತಗ್ಗಾಯಿತು ಅಂತ. ಕೆಲವೊಂದು ನಾನು ಕೂಡ ಹೇಳಿದ್ದೀನಿ ಮೈನಸ್ ಆಗ್ಬೋದು ಅಂತ. ಆದರೆ ಈ ಜಮೀನು ರೋಡ್ಗೆ ಯಾವುದೇ ರೀತಿ ತಗ್ಗಾಗಲ್ಲ, ಸಮತಟ್ಟಾಗಿದೆ. ಯಾವುದೇ ಒಂದು ನೀವು ಕಮರ್ಷಿಯಲ್ ಲ್ಯಾಂಡಾಗಿ ಬದಲಾವಣೆ ಮಾಡ್ಕೊತೀನಿ ಅಂದರೆ ಯಾವುದೇ ರೀತಿ ಖರ್ಚಿರಲ್ಲ, ಜಾಸ್ತಿ ಖರ್ಚಾಗಲ್ಲ. ಹಂಗಂತ ಹೇಳಿ ರೇಟು ಸ್ವಲ್ಪ ಜಾಸ್ತಿ ಆಯಿತು. ತಗ್ಗಲ್ಲಿದ್ದರೂ ಸ್ವಲ್ಪ ಕೆಲಸ ಮಾಡಿಸ್ಕೋಬೋದು, ಆದರೆ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತ ನನ್ನ ಮನಸ್ಸಿಗೆ ಅನಿಸಿರೋದು. ಇಲ್ಲೆಲ್ಲ ನಡೆಯುತ್ತಂತೆ. ನೀವು ಕೂಡ ಒಂದು ಜಮೀನು ತಗೋಬೇಕಾದ್ರೆ ನಾವು ವಿಡಿಯೋದಲ್ಲಿ ಓನರ್ ಹೇಳುವ ಪ್ರಕಾರ ನಾವು ಅಪ್ಲೋಡ್ ಮಾಡ್ತೀವಿ. ಕೆಲವೊಬ್ಬರು ರೇಟ್ ಜಾಸ್ತಿ ಆಯಿತು ಅಂತಲೂ ಕಾಮೆಂಟ್ ಮಾಡ್ತಾರೆ, ಆದರೆ ನನ್ನ ಹತ್ರ ಏನೂ ಇರೋದಿಲ್ಲ. ಅವರು ಹೇಳುವಂಥ ಜೊತೆಗೆ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕಿ ನಾನು ಹೇಳಿರ್ತೀನಿ. ನೀವು ಕೂಡ ಈ ಕಡೆ ಒಂದು ಸಾರಿ ಗಮನ ಹರಿಸಿ ವಿಚಾರಣೆ ಮಾಡಿ ಈ ಜಮೀನನ್ನು ಖರೀದಿಸುವ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಬಂಧು ಬಳಗಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.